ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ಲಾಗ್ಸ್ ಆಫ್ ಸ್ವಾತಿ ಕಿರಣ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇನ್ನು ಈ ವಿಡಿಯೋ ಟ್ಯೂಸ್ಡೇ ಆ್ಯಂಡ್ ವೆಡ್ನೆಸ್ಡೇ ಈವ್ನಿಂಗ್ ಬ್ಲಾಗ್ ಆಗಿರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಟ್ಯೂಸ್ಡೇ ಈವ್ನಿಂಗು ಅಂದರೆ ನನ್ನ ಕಸಿನ್, ನಮ್ಮ ಮಮ್ಮಿಯವರ ದೊಡ್ಡಪ್ಪನ ಮಗನ ಮಗಳು ಅಂದರೆ ತಮ್ಮನ ಮಗಳು ಲೆಕ್ಕಕ್ಕೆ ಅವ್ರದ್ದು ಒಂದು ಫಂಕ್ಷನ್ ಇತ್ತು. ಇನ್ನು ಮೆಹಂದಿ ಹಾಕೋ ಅಂತ ಬಂದಿದ್ರು. ನಾನೇನು ಪ್ರೊಫೆಷ್ನಲ್ ಮೆಹಂದಿ ಆರ್ಟಿಸ್ಟ್ ಎಲ್ಲ ಏನಿಲ್ಲ. ನನಗೆ ಸುಮ್ಮನೆ ಗೊತ್ತಿತ್ತು, ಸ್ವಲ್ಪ ಕಲ್ತ್ಕೊಂಡಿದ್ದೆ. ಅಂದರೆ ಯೂಟ್ಯೂಬ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತಲ್ವಾ. ಆ ಟೈಮಲ್ಲಿ ಬ್ಯೂಟಿಷಿಯನ್ ವಿಡಿಯೋಸ್ ಆಗಲಿ, ಮೆಹಂದಿ ವಿಡಿಯೋಸ್ ನೋಡಿ 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 ನಾನೇ ಸ್ವಲ್ಪ ಕಲ್ತ್ಕೊಂಡಿದ್ದೆ. ಸೊ ಅದನ್ನು ಬೇಸ್ ಮಾಡಿ ಹಾಕೋದು ಅಭ್ಯಾಸ ಮಾಡಿಕೊಂಡೆ. ಈಗ ನಾನು ಆಲ್ಮೋಸ್ಟ್ 1.5 ಇಯರ್ ಆಯಿತು ಮೆಹಂದಿ ನನಗೂ ಹಾಕ್ಕೊಂಡಿಲ್ಲ, ಬೇರೆಯವ್ರಿಗೂ ಕೂಡ ಹಾಕಿರಲಿಲ್ಲ. ಸರಿ, ಅದಕ್ಕೆ ಇನ್ನು ಸಿಂಪಲಾಗಿ ಹಾಕೋಣ, ಪಾಪು ಬೇರೆ ಮಲಗಿತ್ತು, ಆ ಟಚ್ ಅನ್ನೋದು ಬಿಟ್ಟೋಗ್ಬಿಡತ್ತೆ, ಮತ್ತು ನಾವು ಪ್ರಾಕ್ಟೀಸ್ ಅನ್ನೋದು ಇಲ್ಲದೆ ಹೋದರೆ ಅಂತ ಹೇಳ್ಬಿಟ್ಟು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ, ಏನೋ ಸಿಂಪಲಾಗಿ ಹಾಕಿದ್ದೀನಿ, ಅಷ್ಟು ಚೆನ್ನಾಗಿ ಹಾಕಿಲ್ಲ, ಅಂದರೆ ಟಚ್ ಹೋಗ್ಬಿಟ್ಟಿದೆ. ಇನ್ನು ಒಂಚೂರು ಪ್ರಾಕ್ಟೀಸ್ ಮಾಡ್ಕೊಬೇಕು ನಾನು ಕೂಡ. ನೋಡಿ, ನಿಮಗೆ ಈ ಮೆಹಂದಿ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನಾನು ಕೂಡ ಎಷ್ಟೋ ಜನ ಮೆಹಂದಿ ಆರ್ಟಿಸ್ಟ ನೋಡಿದ್ದೀನಿ. ನೀಟಾಗಿ ನಾನೇ ಹೇಳ್ತೀನಿ, ನಾನೊಂದು ಆರ್ಟಿಸ್ಟ್ ಅಲ್ಲ. ಐ ಆಮ್ ಜಸ್ಟ್ ಹೋಮಲ್ಲಿ ನನಗೆ ನಾನೇ ಕಲ್ತ್ಕೊಂಡಿರೋದು ಅಷ್ಟೇ. ಇಷ್ಟು ಸಿಂಪಲಾಗಿ ಹಾಕಕ್ಕೆ ಬರುತ್ತೆ. ಓಕೆ, ಮ್ಯಾನೇಜ್ ಮಾಡ್ಬೋದು ಅಷ್ಟೇ. ಇನ್ನು ನಮ್ಮ ಕಸಿನ್ನೇ ಆಗ್ತಾರೆ, ಅವರು ಕೂಡ ಇನ್ನು ಅವ್ರದ್ದೇ ಫಂಕ್ಷನ್ನು ಕೂಡ. ಇನ್ನು ಬಂದಮೇಲೆ ಹಾಕದೆ ಇರೋಕ್ಕಾಗೋದಿಲ್ಲ, ಯಾಕಂದರೆ ನಮ್ಮ ಮಮ್ಮಿ ಬ್ರದರ್ ಮಗಳೇ ಅಲ್ವಾ. ಸೊ ಅದಕ್ಕಂತ ಇನ್ನು ಪಾಪು ಮಲಗಿರೋ ಟೈಮಲ್ಲಿ ಹಂಗೆ ಸಿಂಪಲಾಗಿ ಹಾಕಿ ಬಿಟ್ಟೆ. ಇನ್ನು ನಾನು ಮೆಹಂದಿ ಹಾಕಿದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೆಂಗಿತ್ತು ಅಂತ ಕೂಡ ಶೂಟ್ ಮಾಡಿ ಇಟ್ಟಿದ್ದೀನಿ. ನೀವು ನೋಡಿ, ನಿಮಗೂ ಕೂಡ ಇಷ್ಟ ಆದರೆ ಯೂಸ್ ಮಾಡ್ಕೊಳ್ಳಿ. ಹಾಯ್, ಇಲ್ಲಿ ನಾನು ಒಂದು ಈಸಿ ಆ್ಯಂಡ್ ಹೆಲ್ತಿ ಡ್ರೈ ಫ್ರೂಟ್ಸ್ ಲಡ್ಡು ರೆಸಿಪಿ ತೋರ್ಸೋಣ ಅಂತಿದ್ದೀನಿ. ಆ್ಯಕ್ಚುಲಿ ಇದು ಬಂದು ತುಂಬ ಹೆಲ್ತಿಯಾದ ಸ್ನ್ಯಾಕ್. ಇದೊಂದು ಶುಗರ್ ಫ್ರೀ ಸ್ನ್ಯಾಕ್ ಆಗಿರುತ್ತೆ. ಮಕ್ಕಳಿಗೆ ಸ್ಕೂಲಿಂದ ಬಂದಮೇಲೆ 1 ಗ್ಲಾಸ್ ಹಾಲು ಜೊತೆ ಇದು ಒಂದು 2 ಲಡ್ಡೂಸ್ ತಿಂದರೆ ಅವ್ರಿಗೆ ಫುಲ್ ಅನಿಸುತ್ತೆ. ಹೆಲ್ತಿನೂ ಕೂಡ. ಈ ಜನ್ರೇಷನ್ನಲ್ಲಿ ಜಂಕ್ ಫುಡ್ ಅನ್ನೋದು ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದರಿಂದ ತುಂಬ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇದೆ ಗರ್ಲ್ಸ್ ಅಲ್ಲಿ ಅಂತೂ. ಸೊ ಈ ಥರ ಒಂದು ಹೆಲ್ತಿ ಸ್ನ್ಯಾಕ್ ರೆಸಿಪಿ ಮಾಡಿಕೊಂಡ್ರೆ ಮನೇಲೆ ಅದು ತುಂಬಾ ಹೆಲ್ತಿ ಕೂಡ. ಇನ್ನು ನಾನು ಈ ಲಡ್ಡುಗೆ ಎಲ್ಲ ಈಕ್ವಲ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಅಂದರೆ ಬಾದಾಮ್, ಪಿಸ್ತಾ, ವಾಲ್ನಟ್, ಗೋಡಂಬಿ, ಡ್ರೈ ಡೇಟ್ಸ್, ಮತ್ತು ಡೇಟ್ಸ್, ಪಂಪ್ಕಿನ್ ಸೀಡ್ಸ್, ವಾಟರ್ ಮೆಲಾನ್ ಸೀಡ್ಸ್, ಸನ್ಫ್ಲವರ್ಸ್. ಇದ್ರ ಜೊತೆಗೆ ನೀವು ಇನ್ನೂ ಕೂಡ ಆ್ಯಡ್ ಮಾಡ್ಕೊಬೋದು. ಬಾದಾಮ್ ಗೋಂದ್ ಬರುತ್ತೆ, ಅದು ಆ್ಯಡ್ ಮಾಡ್ಕೊಬೋದು. ಇನ್ನೂ ಅಂಜೂರು ಎಲ್ಲ ಬರುತ್ತೆ, ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಡೇಟ್ಸ್ ಬಂದು ತುಂಬ ಫ್ರೆಶ್ ಆಗಿರೋದು ತಗೊಳ್ಳಿ, ತುಂಬ ಸಾಫ್ಟ್ ಆಗಿರೋದು. ಅಂದರೆ ಅದರಲ್ಲಿ ಸ್ವೀಟ್ನೆಸ್ ಚೆನ್ನಾಗಿರುತ್ತೆ. ಸೊ ಅದು ಬಂದು ನಿಮಗೆ ಚೆನ್ನಾಗಿ ಸ್ವೀಟ್ನೆಸ್ ಕೊಡುತ್ತೆ. ತಿನ್ನೋವಾಗ ಒಂಥರ ಡ್ರೈ ಆಗಿ ಅನಿಸೋದಿಲ್ಲ. ಆರ್ಟಿಫಿಷಿಯಲ್ ಜಾಗ್ರಿ ಆಗಲಿ ಶುಗರ್ ಆಗಲಿ ಅಗತ್ಯವಿರೋದಿಲ್ಲ. ಇನ್ನು ನೆಕ್ಸ್ಟ್ ನಾನಿಲ್ಲಿ ಬಂದು ಪಿಸ್ತಾ ಶೆಲ್ಸ್ ಇದೆಯಲ್ಲ ಅದೆಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ ಎಲ್ಲದಕ್ಕೂ ಕೂಡ. ನೆಕ್ಸ್ಟ್ ಡೇಟ್ಸ್ ಇದೆಯಲ್ಲ ಅದರಲ್ಲಿ ಒಳಗಡೆ ಬೀಜ ಇರುತ್ತಲ್ವ ಅದನ್ನು ಕೂಡ ರಿಮೂವ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ.
ಇದನ್ನೆಲ್ಲ ತೆಗೆದಿಟ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡಿಬಿಟ್ಟು ಆಮೇಲೆ ನಾನು ಮಿಕ್ಸಿ ಗ್ರೈಂಡ್ ಮಾಡಿ ಲಡ್ಡು ಮಾಡ್ತೀನಿ. ವಿಡಿಯೋಲಿ ನೋಡಿ ನಿಮಗೆ ಗೊತ್ತಾಗತ್ತೆ ಯಾವ ಥರ ಮಾಡ್ತೀನಿ ಅಂತ. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಕ್ವಾಂಟಿಟಿ ತೊಗೊಬೋದು. ನಾನಿಲ್ಲಿ ಎಲ್ಲ ಈಕ್ವಲ್ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಅಂದರೆ 100 ಗ್ರಾಮ್ ಅಂದರೆ ಎಲ್ಲಾನು ಕೂಡ 100 ಗ್ರಾಮ್ಸು. ಬಟ್ ಆ ಸೀಡ್ಸ್ ಮಾತ್ರ 50 ಗ್ರಾಮ್ 100 ಗ್ರಾಮ್ ಅಷ್ಟು ಬೇಕಾಗಿಲ್ಲ. ನಿಮ್ಮ 100 ಗ್ರಾಮ್ ಕ್ವಾಂಟಿಟಿಗೆ ಸೀಡ್ಸ್ ಒಂದು 50 ಗ್ರಾಮ್ಸ್ ಹಾಕೊಂಡ್ರೆ ಕೂಡ ಸಾಕಾಗತ್ತೆ. ಇನ್ನು ಡೇಟ್ಸ್ ನೋಡಿ ಇಷ್ಟು ಫ್ರೆಶ್ ಆಗಿರೋ ಥರ ನೋಡ್ಕೊಳ್ಳಿ. ಅದು ನೋಡಿ ನಾನು ಸುಮ್ಮನೆ ಹಿಂಗೆ ಪ್ರೆಸ್ ಮಾಡೋಷ್ಟರಲ್ಲೇ ಅದು ಓಪನ್ ಆಗಿಬಿಡತ್ತೆ, ಅಷ್ಟು ಸಾಫ್ಟ್ ಆಗಿದೆ. ಆವಾಗ ನಿಮಗೆ ತಿನ್ನೋವಾಗ ಆ ಫ್ಲೇವರ್ ಆ ಸ್ವೀಟ್ನೆಸ್ ಅನ್ನೋದು ಚೆನ್ನಾಗಿರುತ್ತೆ. ಸೊ ಫ್ರೆಶ್ ಆಗಿರೋ ಡೇಟ್ಸ್ ಪ್ರಿಫರ್ ಮಾಡಿ. ಮೋಸ್ಟ್ಲಿ ಇದು ಬಂದು ಡೈಲಿ ಸ್ನ್ಯಾಕ್ ಆಗಿ ಯೂಸ್ ಮಾಡ್ಕೊಬೋದು. ಅಂದರೆ ಈಗ ನಾನು ಬಾಣಂತಿ ಅನ್ನೋ ಟೈಮಲ್ಲಿ ಅಥವಾ ಈಗ ಗರ್ಲ್ಸ್ ಫಸ್ಟ್ ಟೈಮ್ ಪೀರಿಯಡ್ಸ್ ಬಂದಾಗ ಅವ್ರಿಗೆ ಒಂದು ಸ್ಟ್ರೆಂಗ್ತ್ಗೋಸ್ಕರ ಅಂತ ಹೇಳಿ ಮಾಡ್ಕೊಳ್ಳೋದು ಆ ಥರ ಏನಿಲ್ಲ. ನಾರ್ಮಲ್ ಡೈಲಿ ರೆಗ್ಯುಲರ್ ಬೇಸಿಸಲ್ಲಿ ಇದನ್ನ ತಿನ್ಬೋದು. ಇದರಿಂದಾನೆ ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಇದೆ. ಆಕ್ಚುಲಿ ಇದು ಪ್ಯೂರ್ಲಿ ಮೇಡ್ ಆಫ್ ಡ್ರೈ ಫ್ರೂಟ್ಸ್ ಅಲ್ವಾ. ಚಿಕ್ಕ ಮಕ್ಳಿಗೆ ಮಾತ್ರ ಅಲ್ಲ, ದೊಡ್ಡವರು ಕೂಡ ತಿನ್ಬೋದು. ಯಾಕಂದ್ರೆ ಶುಗರ್ ಫ್ರೀ ಇರೋದ್ರಿಂದ ಶುಗರ್ ಬಗ್ಗೆ ಯೋಚನೆ ಮಾಡೋ ಆಗತ್ತೇನೂ ಇರೋದಿಲ್ಲ. ಈಗ ಶುಗರ್ ಸ್ವೀಟ್ಸ್ ಏನಾದರೂ ತಿನ್ಬೇಕು ಅನ್ಸಿದಾಗ ಇದನ್ನ ಒಂದು ತಿಂದಾಗ ಅವ್ರಿಗೂ ಕೂಡ ಆ ಒಂದು ಟೇಸ್ಟ್ ಅನ್ನೋದು ಬರುತ್ತೆ. ಇನ್ನು ನಾನು ಎಲ್ಲ ಒಂದೇ ಟೈಮು ರೆಡಿ ಮಾಡಿ ಇಟ್ಕೊಂಡು ಲೈಟಾಗಿ ಹೀಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ, ತುಂಬ ಏನು ಬಿಸಿ ಮಾಡ್ಕೊತಾ ಇಲ್ಲ. ಈ ತರ ಲೈಟಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ಆ ಒಂದು ಟೇಸ್ಟ್ ಇರುತ್ತಲ್ವಾ, ಅದು ಸ್ವಲ್ಪ ಎನ್ಹಾನ್ಸ್ ಆಗಿರುತ್ತೆ. ಅಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಅಷ್ಟೇ. ಇನ್ನ ಈಗ ಮನೇಲಿ ನೀವು ತುಂಬಾ ಜನ ಇದ್ದೀರಾ ಅಂತ ಅನ್ಕೊಳ್ಳಿ. ಆ ಟೈಮಲ್ಲಿ ನೀವು 1 ವೀಕ್ಗೆ ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೊಬೋದು. ಯಾಕಂದ್ರೆ ಮನೇಲಿ ತುಂಬಾ ಜನ ಇರುವಾಗ ಕ್ವಾಂಟಿಟಿ ಜಾಸ್ತಿ ಬೇಕಾಗತ್ತೆ. ಅವಾಗ ಲಾಂಗ್ ಟೈಮ್ಗೆ ನೀವು ಸ್ಟೋರ್ ಮಾಡಿ ಇಡಕ್ಕಾಗೋದಿಲ್ಲ. ಸೊ ಇದನ್ನ 1 ವೀಕ್ಗೆ ಮಾಡ್ಕೊಂಡು ಒಂದು ಕಂಟೈನರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು. ಆಲ್ಮೋಸ್ಟ್ ಇದು ಬಂದು ಒಂದು 15 to 20 ಡೇಸ್ ವರ್ಗೂ ಏನಾಗೋದಿಲ್ಲ, ಚೆನ್ನಾಗಿರುತ್ತೆ. ನೀವು ಕ್ವಾಂಟಿಟಿ ಅಂಡ್ ಇದನ್ನ ನೋಡ್ಕೊಂಡು ನೀವು ಎಷ್ಟು ಜನಕ್ಕೆ ಬೇಕೆ ಅಂತ ಮಾಡ್ಕೊಳ್ಳಿ. ಈಗ ಆಲ್ಮೋಸ್ಟ್ ನಾನು ಜಂಕ್ ಫುಡ್ನ ಅವಾಯ್ಡ್ ಮಾಡ್ಬಿಟ್ಟು ಈ ತರ ಒಂದು ಹೆಲ್ತಿ ಸ್ನ್ಯಾಕ್ ಕಡೆ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಈ ನೈತನ್ನ ಮಾಡುವಾಗ ನನಗೆ ಸ್ವಲ್ಪ ಇನ್ಸಿಡೆಂಟ್ಸ್ ಎಲ್ಲ ಜ್ಞಾಪಕ ಬರ್ತಿದೆ, ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಇನ್ನು ನಾನು 6th 7th ಓದುವಾಗೆಲ್ಲ ನನಗೆ 2 rupees ಪಾಕೆಟ್ ಮನಿ ಕೊಡ್ತಿದ್ರು ನಮ್ಮ ಮನೇಲಿ ನನಗೆ. ಅಂದ್ರೆ ಅದು ಆಲ್ಮೋಸ್ಟ್ 2005-6 ಆ ಟೈಮು. ಸೊ ಅವಾಗ 2 rupees ಅನ್ನೋದು 20 rupees ಆ ಥರ ಒಂದು ಅಮೌಂಟು. ಇನ್ನು ನಾನು ಆ 2 rupees ಅಲ್ಲಿ ನಮ್ಮ ಮಮ್ಮಿ ನಮಗೆ ಅವಾಗೆ ಹೇಳ್ಕೊಡ್ತಿದ್ರು 1 rupee ಉಂಡಿಗೆ ಹಾಕಿ 1 rupee ಸ್ನ್ಯಾಕ್ಸ್ ತಗೊಳ್ಳಿ ಅಂತ. ಇವಾಗ 10 rupeesಗೆ ತಗೊಳ್ಳೋಷ್ಟು ಸ್ನ್ಯಾಕ್ಸು ಅವಾಗ 1 ರೂಪೀಲಿ ತಗೊಂಡ್ಬಿಡ್ತಾ ಇದ್ವಿ. ಸೊ ಅವಾಗ ಅಷ್ಟು ಚೆನ್ನಾಗಿರ್ತಿತ್ತು. ಇವಾಗ ಅಮೌಂಟ್ ಮನಿ ಬೆಲೆ ಅನ್ನೋದು ತುಂಬಾನೇ ಚೇಂಜ್ ಆಗ್ಬಿಟ್ಟಿದೆ. 1 ರೂಪಿಗೆ ಬರೀ ಜಂಕ್ ಫುಡ್ಸೇ ಅವಾಗ ಮೋಸ್ಟ್ಲಿ ಆಚೆನೆ ತಗೊಂಡು ತಿಂತಿದ್ದಿದ್ದಲ್ವಾ. ಸೊ ಮೋಸ್ಟ್ಲಿ ಜಂಕ್ ಫುಡ್ಡೇ. ಆಮೇಲೆ ನಾನು 8th ಬಂದಮೇಲೆ ನನ್ನ ಸ್ಕೂಲ್ ಸ್ವಲ್ಪ ದೂರ ಆಯಿತು, ಬೇರೆ ಸ್ಕೂಲ್ ಜಾಯಿನ್ ಮಾಡಿದಾಗ. ಸೊ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಳಸಬೇಕಾಗಿತ್ತು. ಆ ಟೈಮಲ್ಲಿ ನನಗೆ ಬಸ್ ಫೇರ್ ಬಂದು 3 rupees, ಹೋಗೋಕ್ಕೆ 3 rupees, ಬರೋಕ್ಕೆ 3 rupees. ನನಗೆ ಡೈಲಿ 10 rupees ಕೊಡ್ತಿದ್ರು. ಇನ್ನು ಅದರಲ್ಲಿ ಸಮ್ಟೈಮ್ಸ್ ನಮಗೆ ಗೌರ್ಮೆಂಟ್ ಬಸ್ ಬರ್ತಿತ್ತು, ಅದರಲ್ಲಿ ಫ್ರೀ ಪಾಸ್ ಇರ್ತಿತ್ತು. ಸೊ ನೋ ಫೇರ್. ಆ ಟೈಮು ನನಗೆ ಕಾಸು ಉಳಿತಿತ್ತು. ಇನ್ನು 4 rupees ಬ್ಯಾಲೆನ್ಸ್ ಇರ್ತಿತ್ತಲ್ವ ನಾರ್ಮಲ್ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡುವಾಗ, ಅದು ಇರ್ತಿತ್ತು. ಸೊ ಈ ಮನಿನೆಲ್ಲ 1 ವೀಕ್ಗೆ ಎಷ್ಟಾಗತ್ತೆ ನೋಡಿ, 50 ಉಂಡಿಗೆ ಆಗ್ತಾ ಇದೆ. ಇನ್ನು ಬಾಕಿ ಅಮೌಂಟ್ಗೆ ಡೈಲಿ ಏನು ಬೇಕೋ ಅದನ್ನ ಇಸ್ಕೊಂಡು ಬರೀ ಜಂಕ್ ಫುಡ್ಡೇ ತಿಂತಾ ಇದ್ದಿದ್ದು. ಡೈಲಿ ಬೇಕ್ರಿ ಐಟಮ್ಸ್ ಮೋಸ್ಟ್ಲಿ ಅವಾಗ 5 rupeesಗೆ 4 rupeesಗೆಲ್ಲ ಒಂದು ಕೇಕ್ ಸಿಕ್ತಿತ್ತು, ಆಮೇಲೆ ಒಂದು ಜಾಮ್ ಬನ್ ಸಿಕ್ತಿತ್ತು, ಕ್ರೀಮ್ ಬನ್ ಸಿಕ್ತಿತ್ತು. ಸೊ ಮೋಸ್ಟ್ಲಿ ಜಂಕ್ ಫುಡ್ಗೆ ತುಂಬಾನೇ ಅಭ್ಯಾಸ ಆಗ್ಬಿಟ್ಟೆ ನಾನಂತೂ. ಆವಾಗ ಪ್ಯಾರೆಂಟ್ಸ್ ಎಷ್ಟೇ ಹೇಳಿದ್ರು ಕೂಡ ನಾವು ಕೇಳ್ತಾ ಇರಲಿಲ್ಲ, ಬರೀ ಜಂಕ್ ಫುಡ್ಸ್ ಚಿಪ್ಸ್ ಆ ಥರನೇ ಅಭ್ಯಾಸ ಆಗ್ಬಿಡ್ತಾ ಇತ್ತು. ಆದರೆ ಈಗ ನಾವು ಪ್ಯಾರೆಂಟ್ಸ್ ಆದಮೇಲೆ ಆ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ. ಎಲ್ಲರೂ ಕೂಡ ಅದನ್ನೇ ಹೇಳೋದಲ್ವಾ. ಇವಾಗ ನನಗೆ ಏನು ಅನ್ಸುತ್ತೆ ಅಂದರೆ, ಇನ್ನು ನಾವು ಏನು ಮಾಡ್ತೀವೋ ಅದನ್ನೇ ನಮ್ಮ ಮಕ್ಕಳು ಕೂಡ ಕಲಿಯೋದು. ನಾವು ಏನು ಮಾತಾಡ್ತೀವಿ, ಯಾವ ಥರ ನಡ್ಕೊಳ್ತೀವಿ, ಏನು ತಿಂತೀವಿ, ಇದನ್ನೆಲ್ಲ ಅವರು ಕೂಡ ಫಾಲೋ ಮಾಡ್ತಾರೆ. ಇಷ್ಟು ದಿವಸ ನಮ್ಮನ್ನು ನೋಡಿ ನಮ್ಮನ್ನು ಫಾಲೋ ಮಾಡೋರು, ನಮ್ಮನ್ನು ನೋಡಿ ಕಲಿಯೋರು ಅಂತ ಯಾರೂ ಇರಲಿಲ್ಲ. ಇವಾಗ ನಮ್ಮ ಮಕ್ಕಳು ಅಂತ ಆದಮೇಲೆ ಅವ್ರು ಖಂಡಿತ
ಎತ್ತವ್ರನ್ನೇ ಫಾಲೋ ಮಾಡೋದು. ಅದರಿಂದ ನಾವು ಇನ್ಮೇಲೆ ರೆಸ್ಪಾನ್ಸಿಬಲ್ ಆಗಿರಬೇಕು, ನಾವು ಏನು ಮಾಡ್ತೀವಿ ಅನ್ನೋದ್ರಲ್ಲಿ ನಾವು ಗಮನ ಇಟ್ಕೊಂಡಿರ್ಬೇಕು ಅನ್ನೋದು ತುಂಬಾನೇ ನನಗೆ ಅರ್ಥ ಆಗ್ತಿದೆ ಈ ಟೈಮಲ್ಲಿ. ಆದರೂ ಅವಾಗಿನ ಜಂಕ್ ಫುಡ್ಸು ಅಷ್ಟು ಕೆಮಿಕಲ್ಸ್ ಏನು ಯೂಸ್ ಮಾಡ್ತಿರ್ಲಿಲ್ಲ. ನಿಮಗೆ ಗೊತ್ತೇ ಇರುತ್ತೆ 90s ಕಿಡ್ಸ್ ಸ್ನ್ಯಾಕ್ಸ್ ಏನೇನಿರುತ್ತೆ ಅಂತ. ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ, ಬೋಟಿ, ಆಮೇಲೆ ಹುಣ್ಸೆಹಣ್ಣು ಇದು, ಕಡಲೆ ಮಿಠಾಯಿ, ಆಮೇಲೆ ಕಲರ್ ಮಿಠಾಯಿ ಬರುತ್ತಲ್ಲ, ಆರೆಂಜ್ ಮಿಠಾಯಿ, ಆ ಥರ ಪೆಪರ್ಮೆಂಟ್ಸು, ಆಮೇಲೆ ಈ ಥರ 90s ಕಿಡ್ಸ್ ಚಾಕ್ಲೇಟ್ಸ್ ಗೊತ್ತಲ್ವಾ ನಿಮಗೆ. ಅದು ಅಷ್ಟು ಕೆಮಿಕಲ್ಸ್ ಏನಿರೋದಿಲ್ಲ, ಹೋಮ್ ಮೇಡ್ ನ್ಯಾಚುರಲ್ಲೇ ಇರ್ತಿತ್ತು. ಈಗೀಗ ಸ್ವಲ್ಪ ಕೆಮಿಕಲ್ ಜಂಕ್ ಫುಡ್ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಈ ವಿಷಯ ಹೇಳ್ಕೊಂಡ್ರೆ ಎಲ್ಲ ನಗ್ತೀರಾ ಅನ್ಸುತ್ತೆ. ನನಗೆ ತುಂಬ ನೆನಪಿದೆ, ಅವಾಗ 2 rupees ತೊಗೊಂಡೋಗಿ 50 ಪೈಸೆ ನಿಪ್ಪಟ್ಟು, 50 ಪೈಸೆ ಕೋಡ್ಬಳೆ, 50 ಪೈಸೆ ಚಕ್ಲಿ, ಆ ಥರ ಸ್ಪ್ಲಿಟ್ ಮಾಡಿ ತಗೊಂಡು ಅಷ್ಟಕ್ಕೊಂದು ಸ್ನ್ಯಾಕ್ಸ್ ತಿಂದಿರೋ ಎಕ್ಸ್ಪೀರಿಯನ್ಸ್ ಕೂಡ ನನಗಿದೆ. ಅಂದರೆ 90s ಕಿಡ್ಸ್ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಈ ವಿಷಯ ನಾನು ಯಾಕೆ ಹೇಳಿದೆ ಅಂದರೆ, ಈಗ ಆ ಥರ ಹೋಗಿ ಆಚೆ ಏನು ತಗೊಂಡು ತಿನ್ನೋಷ್ಟು ಸೇಫ್ಟಿ ಇಲ್ಲನೇ ಇಲ್ಲ. ಸೊ ಈ ಥರ ಹೆಲ್ತಿಯಾಗಿ ಮನೇಲಿ ಏನಾದರೂ ಮಾಡ್ಕೊಂಡ್ರೆ ನಮಗೂ ಕೂಡ ಒಳ್ಳೆಯದು, ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಚಿಕ್ಕ ಮಕ್ಕಳಿಗೆ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಕೂಡ ಅಷ್ಟೇ. ಸೊ ನಾನು ಇನ್ನು ಮುಂದೆ ಇದನ್ನು ಫಾಲೋ ಮಾಡಬೇಕು ಅಂದ್ಕೊಂಡು ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ಆಗತ್ತೆ ಅಂತ. ಯಾವಾಗಲೂ ಏನಾನ ಒಂದು ವಿಷಯ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀವಿ, ಆದರೆ ಹೋಗ್ತಾ 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 ಅದು ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಈ ಸರ್ತಿ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಅಂದ್ಕೊತಾ ಇದ್ದೀನಿ. ಯಾಕಂದರೆ ಇನ್ನು ನನ್ನ ನೆಕ್ಸ್ಟ್ ಜನ್ರೇಷನ್ ನನ್ನನ್ನು ನೋಡಿ ಒಳ್ಳೆಯದನ್ನೇ ಕಲಿಬೇಕು ಅನ್ನೋ ಒಂದು ರೆಸ್ಪಾನ್ಸಿಬಿಲಿಟಿ ನನಗಿದೆ. ಸೊ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು, ಆ ಒಂದು ರೆಸ್ಪಾನ್ಸಿಬಿಲಿಟಿ ನನಗೆ ತುಂಬಾ ಇದೆ. ಇನ್ನು ಎಲ್ಲಾನು ಕೂಡ ನಾನು ಲೈಟಾಗಿ ಗೀ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಡೇಟ್ಸ್ನು ಕೂಡ ಅಷ್ಟೇ ಲೈಟಾಗಿ ಒಂಚೂರು ಬಿಸಿ ಆಗೋವರೆಗಷ್ಟು ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಆರಿದ್ಮೇಲೆ ನೀವು ಲೈಟಾಗಿ ಮಿಕ್ಸಿಗೆ ಹಾಕ್ಕೊಳ್ಳಿ. ಅಂದರೆ ನಿಮಗೆ ತುಂಬ ಪೌಡ್ರಿ ಥರ ಬೇಕು ಅಂದರೆ ಪೌಡ್ರ್ ಥರ ಮಾಡಿಕೊಂಡು ಅದನ್ನು ನೀವು ಜರಡಿ ಮಾಡಿಕೊಂಡು ಹಾಲಲ್ಲಿ ಹಾಕ್ಕೊಂಡು ಕುಡಿಬೋದು, ನಾರ್ಮಲ್ ಮಿಲ್ಕ್ ಶೇಕ್ ಥರ. ಹಂಗಿಲ್ಲ ಅಂದರೆ ಒಂಚೂರು ತರಿಯಾಗಿ ಹಾಕ್ಕೊಂಡು ಅದನ್ನು ಬಾಲ್ಸ್ ಥರ, ಲಡ್ಡು ಥರ ಮಾಡಿಕೊಂಡು ಸ್ಟೋರ್ ಮಾಡಿಟ್ಟು ಸ್ನ್ಯಾಕ್ ಥರ ತಿನ್ಬೋದು. ಅದು ನಿಮಗೆ ಹೆಂಗೆ ಇಷ್ಟನೋ ಆ ಥರ ಮಾಡ್ಕೊಬೋದು. ಇಲ್ಲ ಇದನ್ನೆಲ್ಲ ಒಂದು ಅರ್ಧ ಭಾಗ ಅಷ್ಟು ಮಿಕ್ಸಿಗೆ ಹಾಕ್ಕೊಂಡು, ಅಂದರೆ ಹಾಫ್ ತರಿಯಾಗಿ, ತುಂಬ ತರಿಯಾಗಿ 1 ರೌಂಡ್ ಮಿಕ್ಸಿ ಮಾಡಿಕೊಂಡು ಬೆಲ್ಲದ ಪಾಕ ತೆಗೆದು ಇದನ್ನೆಲ್ಲ ಹಾಕಿ ಒಂಥರ ಚಿಕ್ಕಿ ಥರ ಡ್ರೈ ಫ್ರೂಟ್ಸ್ ಚಿಕ್ಕಿ ಥರ ಮಾಡಿಕೊಂಡು ಆ ಥರ ಸ್ನ್ಯಾಕ್ ಮಾಡಿಕೊಂಡು ತಿನ್ಬೋದು ನೀವು. ಹಲವಾರು ವೆರೈಟೀಸ್ ಇದೆ, ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಬೋದು. ನಾನಿಲ್ಲಿ ಲಡ್ಡು ಮಾಡೋದು ತೋರಿಸಿದ್ದೀನಿ. ಹಂಗಿಲ್ಲ ಅಂದರೆ ನೀವು ಇದನ್ನು ಡಿವೈಡ್ ಮಾಡಿಕೊಂಡು ಪೌಡ್ರಿಯಾಗಿ ಸ್ವಲ್ಪ, ಮತ್ತು ಚಿಕ್ಕಿಗೆ ಸ್ವಲ್ಪ, ಮತ್ತು ಲಡ್ಡುಗೆ ಸ್ವಲ್ಪ ಅಂತ ಸ್ಪ್ಲಿಟ್ ಮಾಡಿಕೊಂಡು ಒಂದು ದಿವಸ ಮಿಲ್ಕಲ್ಲಿ ಹಾಕ್ಕೊಂಡು ಕುಡಿಯೋ ಥರ ಮಿಲ್ಕ್ ಶೇಕ್ ಥರ, ಒಂದು ದಿವಸ ಚಿಕ್ಕಿ, ಒಂದು ದಿವಸ ಲಡ್ಡು, ಈ ಥರ ಮಕ್ಕಳಿಗೆ ಡಿಫ್ರೆಂಟಾಗಿ ಆ ಥರನೂ ಕೊಟ್ಟು ಟ್ರೈ ಮಾಡ್ಬೋದು. ಡೈಲಿ ಒಂದೇ ಥರ ಲಡ್ಡು ಕೊಡೋದಕ್ಕಿಂತ ಅವರು ಕೂಡ ಆವಾಗ ಅದನ್ನು ಇಷ್ಟಪಟ್ಟು ತಿಂತಾರೆ. ನಿಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ. ಅಂದರೆ ಇದು ತುಂಬ ಹೆಲ್ತಿ ಆ್ಯಂಡ್ ಈಸಿನೂ ಕೂಡ. ಸೊ ಟ್ರೈ ಮಾಡಿ ನೋಡಿ. ಈಗ ಡೈಲಿ ಒಂದೇ ಥರ ತಿನ್ಬೇಕಂದ್ರೆ ಖಂಡಿತ ಎಲ್ಲ ಮಕ್ಳಿಗೂ ಬೋರೇ ಆಗುತ್ತೆ. ನಾವು ಹೆಂಗೋ ಮಕ್ಕಳು ಕೂಡ ಹಾಗೆ ಅಲ್ವಾ. ಸೊ ಒಂದು ದಿವಸ ಡ್ರೈ ಫ್ರೂಟ್ಸ್ ಹಂಗೆ ಕೊಡ್ಬೋದು, ಹಂಗೆ ತಿನ್ಕೊಬೋದು. ನೆಕ್ಸ್ಟ್ ಒಂದು ದಿವಸ ಚಿಕ್ಕಿನೋ, ಒಂದು ದಿವಸ ಪೌಡ್ರಿ ಫಾರ್ಮ್, ಒಂದು ದಿವಸ ಲಡ್ಡು, ಈ ಥರ ವೆರೈಟಿ ಕೊಟ್ಟಾಗ ನಿಮಗೆ ಆ ಡ್ರೈ ಫ್ರೂಟ್ಸಲ್ಲಿರೋ ಎಲ್ಲ ಬೆನಿಫಿಟ್ಸ್ ಅವ್ರಿಗೆ ಡೈಲಿ ಅವ್ರ ಬ್ಲಡ್ಡಲ್ಲಿ ಸೇರ್ತಾ ಇರುತ್ತೆ. ಇನ್ನು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಬಾದಾಮ್, ಪಿಸ್ತಾ, ಗೋಡಂಬಿ, ವಾಲ್ನಟ್, ಇದು ಎಲ್ಲದರಲ್ಲೂ ಎಷ್ಟು ಒಂದು ಬೆನಿಫಿಟ್ಸ್ ಇದೆ ಅಂತ. ಆಲ್ಮೋಸ್ಟ್ ನಾನು ಎಲ್ಲ ಇನ್ಫಾರ್ಮೇಷನ್ನು ಕೂಡ ಶೇರ್ ಮಾಡಿದ್ದೀನಿ ಈ ವಿಡಿಯೋಲಿ. ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆ್ಯಕ್ಚುಲಿ ಈ ವಿಡಿಯೋಲಿ ನಾನು ತೋರಿಸಿರೋ ಥರನೇ ನೀವು ಟ್ರೈ ಮಾಡಿದ್ರೆ ಖಂಡಿತ ಹೆವಿ ಸೂಪರ್ ಟೇಸ್ಟಿಯಾಗಿ ಲಡ್ಡು ಬರುತ್ತೆ. ನಾನು ಆಲ್ಮೋಸ್ಟ್ ಇದನ್ನು ಖಾಲಿ ಮಾಡಿಬಿಟ್ಟಿದ್ದೀನಿ ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ ಅಷ್ಟರಲ್ಲಿ. ಅಷ್ಟು ಚೆನ್ನಾಗಿ ಬಂದಿತ್ತು ಲಡ್ಡು. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ನನಗೆ ಹೇಗಿತ್ತು ಅಂತ ಹೇಳಿ. ಇನ್ನು ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿ ಆರ್ ವ್ಲಾಗ್ ಜೊತೆ ನಿಮ್ಮನ್ನೆಲ್ಲನೂ ಕೂಡ ನಾನು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.